ಎಲ್ರಿಗೂ ನಮಸ್ಕಾರ. ನಮ್ಮ ಕೋಟೆನಾಡು ಚಿತ್ರದುರ್ಗ. ನಾನು ಚಿತ್ರದುರ್ಗ ಹುಡುಗನೇ. ಈಗ ನಾನು ಜೋಗಿಮಟ್ಟಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಜೋಗಿಮಟ್ಟಿಲಿ ಇರೋ ಒಂದು ಫಾಲ್ಸ್ ನಮ್ಮ ಸ್ನೇಹಿತರಿಗೆ ತೋರಿಸ್ಬೇಕು ಅಂತ ಈ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಮತ್ತು ಇದು ನನ್ನ ಮೊದಲನೇ ವಿಡಿಯೋ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ತಿಳಿಸಿ. ಅದನ್ನು ನನಗೆ ನನ್ನ ಮುಂದಿನ ವಿಡಿಯೋಗೆ ನಿಮ್ಮಿಂದ ನನಗೆ ಸಹಾಯ ಆಗುತ್ತೆ. ಅದನ್ನು ತಿದ್ಕೊಂಡು ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೀನಿ. ಮತ್ತು ನಾನು ಈಗ ನಮ್ಮ ದುರ್ಗ ಡಿಸ್ಟಿಕ್ಕಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ ಆ ಪ್ಲೇಸು ನೋಡಿ, ನಮ್ಮ ಚಿತ್ರದುರ್ಗ ಲೋಕಲ್ದವ್ರು ಬಿಟ್ಟು ಬೇರೆಯವರು ನೋಡದೇ ಇಲ್ಲದಿರೋ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ನನಗೆ ಸಪೋರ್ಟ್ ಮಾಡಿ. ಈಗ ನಾವು ಜೋಗಿಮಟ್ಟಿ ಎಂಟ್ರೆನ್ಸ್ ಬರ್ತಾಯಿದ್ದೀವಿ. ಚೆಕ್ಕಿಂಗ್ ಇರುತ್ತೆ, ಫೀಸ್ ಇರುತ್ತೆ, ಎಂಟ್ರಿ ಫೀಸ್ ಇರುತ್ತೆ. ಎಲ್ಲ ನೋಡ್ಕೊಳ್ಳಿ. ಕ್ಯಾಮ್ರಾ ತಂದರೆ ಕ್ಯಾಮ್ರಾಗೆ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಒಂದು ಕ್ಯಾಮ್ರಾಗೆ 100 ಇಲ್ಲ 159 ಇದೆ. ಟಿಕೆಟ್ ತೊಗೊಂಡಿದ್ದು ಆಡಮಲ್ಲೇಶ್ವರ ರೋಡು, ಜೋಗಿಮಟ್ಟಿ ಎಂಟ್ರೆನ್ಸು. ಯಾರು ಗುರು ನಮ್ಮ ಚಿತ್ರದುರ್ಗನ ಬರನಾಡು ಅಂತ ಹೇಳಿದ್ದು? ಬರೀ ಕಲ್ಲುಗಳು ತುಂಬಿರೋ ನಾಡು ಅಂದರು. ಬನ್ನಿ ನಮ್ಮ ಜೋಗಿಮಟ್ಟಿ ರೋಡಿಗೆ ಬನ್ನಿ, ನಮ್ಮ ಜೋಗಿಮಟ್ಟಿ ಕಾಡನ್ನ ನೋಡಿ. ನಾನೀಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇರೋದು ಹಿಮ್ಮದ್ಗಿರಿ ಫಾಲ್ಸ್ ಅಂತ. ಹಿಮ್ಮದ್ಗಿರಿ ಫಾಲ್ಸಲ್ಲಿ ಹಿಮ್ಮದೇಶ್ವರ ಅಂತಂದೇಳಿ ದೇವ್ರು ನೆಲೆಸಿದ್ದಾರೆ ಆ ಫಾಲ್ಸಲ್ಲಿ. ಅದಕ್ಕೋಸ್ಕರ ಹಿಮ್ಮದ್ಗಿರಿ ಫಾಲ್ಸ್ ಅಂತಂದೇಳಿ ಇದಕ್ಕೆ ಹೆಸರು ಬಂತು ಅಂತ ಇತಿಹಾಸ ಇದೆ. 2-3 ಕಿಲೋಮೀಟ್ರ್ ಮುಂದೆ ಬಂದರೆ ನಿಮ್ಮ ಎಡಭಾಗದಲ್ಲಿ, ಅಂದರೆ ನಿಮ್ಮ ಲೆಫ್ಟ್ ಸೈಡ್, ಹಿಮ್ಮದ್ಗಿರಿ ಫಾಲ್ಸ್ಗೆ ದಾರಿ ಅಂತ ಒಂದು ಚಿಕ್ಕದಾಗಿ ಬೋರ್ಡ್ ಇರುತ್ತೆ. ಅಲ್ಲಿ ನೀವು ಬಲಗಡೆ ರೈಟ್ ಸೈಡ್ ತಗೊಂಡ್ರೆ ನೋಡಿ, ಈ ಕಡೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಹಿಮ್ಮದ್ಗಿರಿ ಫಾಲ್ಸ್ಗೆ ದಾರಿ ಅಂತ ಏನೊಂದು ಬೋರ್ಡ್ ಇದೆಯಾ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಬಲಗಡೆ ಬಂದರೆ ಒಂದು ಮಣ್ಣಿನ ರೋಡ್ ಸಿಗುತ್ತೆ. ಈ ಮಣ್ಣಿನ ರೋಡಿಂದ ಸ್ವಲ್ಪ ಮುಂದೆ ಒಂದು 1/2 ಕಿಲೋಮೀಟ್ರ್, ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಪಾರ್ಕಿಂಗ್ ಏರಿಯಾ ಸಿಗುತ್ತೆ. ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿ ನೀವು ತಂದಿರೋಂಥ ವೆಹಿಕಲ್ಗಳನ್ನ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಾಗುತ್ತೆ. ದಯವಿಟ್ಟು ಪ್ಲಾಸ್ಟಿಕ್ ಇಲ್ಲಿ ಯೂಸ್ ಮಾಡಬೇಡಿ. ಯೂಸ್ ಮಾಡಿದ್ರೂ ನೀವು ತಂದಿರೋಂಥ ಬ್ಯಾಗ್ಗಳಲ್ಲೇ ವಾಪಸ್ ಹಾಕ್ಕೊಂಡೋಗಿ. ನನ್ನ ಫ್ರೆಂಡು ನನ್ನ ಗಾಡಿ ನಿಲ್ಲಿಸ್ತಾ ಇದ್ದಾನೆ. ಇಲ್ಲಿಂದ ನಿಮಗೆ ಒಂದು 1 ಕಿಲೋಮೀಟರ್, 1.5 ಕಿಲೋಮೀಟ್ರು, ಅಂದರೆ 1.5 ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂದು ಟ್ರೆಕ್ಕಿಂಗ್ ಅನುಭವ ಆಗುತ್ತೆ. ಯಾಕಂದರೆ ಕಾಡಲ್ಲಿ ನಡ್ಕೊಂಡು ಹೋಗೋ ಥರ ಇರುತ್ತೆ. ಒಂದು ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡೋ ಥರ ಒಂದು ವೈಬ್ ಸಿಗುತ್ತೆ ನಿಮಗೆ ಕಾಲ್ದಾರಿಲಿ. ಇದು ನೀರು ಎಲ್ಲ ಕರ್ಕೊಂಡೋಗಿ ತಗ್ಗುಗುಂಡಿ ಜಾಸ್ತಿ ಆಗಿದೆ ಈ ದಾರಿಲಿ. ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಸ್ವಲ್ಪ ಹುಷಾರಾಗಿ ಕೇರ್ ತಗೊಳ್ರಿ. ನಮ್ಮ ದುರ್ಗದಲ್ಲಿ ಒಂದು ಸೈಡು ಬರೀ ಕಲ್ಲಿನ ಕೋಟೆ, ಬರೀ ಕಲ್ಲುಗಳಿದ್ದರೆ ಇನ್ನೊಂದು ಸೈಡು ತುಂಬ ಕಾಡಿದೆ. ಎಲ್ರಿಗೂ ಚಿತ್ರದುರ್ಗ ಅಂದ ತಕ್ಷಣ ಮೊದಲು ನೆನಪು ಬರೋದೇ ಕಲ್ಲಿನ ಕೋಟೆ, ಅಲ್ಲಿರೋದೆಲ್ಲ ಬರೀ ಕಲ್ಲುಗಳು ಅಂತ. ಆದರೆ ಒಂದು ಸೈಡು ಕಲ್ಲುಗಳಿದ್ದರೆ ಇನ್ನೊಂದು ಸೈಡು ಕಣ್ಣಿಗೆ ಕಾಣಿಸುವಷ್ಟು ಕಾಡಿದೆ, ದಟ್ಟವಾದ ಕಾಡುಗಳಿದೆ. ಅದನ್ನು ಸಾಧ್ಯವಾದಷ್ಟು ನಾವು ಪ್ರತಿಯೊಬ್ಬರಿಗೂ ತಿಳಿಸೋಣ. ನಮ್ಮ ಚಿತ್ರದುರ್ಗದಲ್ಲಿರೋ ಪ್ಲೇಸ್ಗಳನ್ನ, ಸುಂದರವಾದ ಪ್ಲೇಸ್ಗಳನ್ನ ಎಲ್ರಿಗೂ ತಿಳಿಸೋಣ. ನಿಮಗೆ ಇಲ್ಲಿಂದ ಸೌಂಡ್ ಕೇಳಿಸ್ತಿರ್ಬೋದು. ಹಾಕ್ತೀನಿ, ಒರಿಜಿನಲ್ ಸೌಂಡ್ ಹಾಕ್ತೀನಿ ಈಗ. ಆ ಫಾಲ್ಸಿಂದು, ಆ ಪಕ್ಷಿಗಳದ್ದು, ಆ ನೀರು ಬೀಳೋವಂಥ ಸೌಂಡು ತುಂಬ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಇಲ್ಲಿ ಒಂಥರ ಪೀಸ್ ಆಗಿರುತ್ತೆ ನೋಡಿ. ಆ ಫಾಲ್ಸಿಂದ ಬಂದಿರೋ ನೀರಿದು. ಇಲ್ಲಿ ಹೋಗೋಣ, ಬರ್ತೇನೆ ನೀನು ಹಂಗೆ.
ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು. ನನ್ನ ಇದು ಮೊದಲನೇ ವಿಡಿಯೋ, ನಿಮ್ಮ ಸಪೋರ್ಟ್ ತುಂಬ ಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.